ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ವಿ. ಅರುಣ್, ಪ್ಲೀಸ್ ಅನೌನ್ಸ್ ದಿ ನೆಕ್ಸ್ಟ್ ಮ್ಯಾಚ್. ಸುಂಕತನ್ನೂರು ಸೂರಜ್ ರೇವಣ್ಣ. ಸುಂಕತನ್ನೂರು ವರ್ಸಸ್ ಸೂರಜ್ ರೇವಣ್ಣ ತಂಡಗಳ ಮಧ್ಯೆ ಮುಂದಿನ ಕದನ. ವಾಸನ್ನ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ಏನನ್ನ ಇದು ಮುಗಿಯಲ್ವಾ ಸಮಸ್ಯೆ? ಪ್ರತಿ ಮ್ಯಾಚ್ ಅಲ್ಲೂ ಇದೇ ರೀತಿ ಆಗುತ್ತಲ್ಲ. ಮುಂದಿನ ಪಂದ್ಯಕ್ಕೆ ಈಗಾಗಲೇ ಕರೆಯನ್ನು ನೀಡಲಾಗಿದೆ. ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ಎ ವಿರುದ್ಧ ಮೊದಲ ಅವಧಿಯಲ್ಲಿ ಬಿದಿರ್ಕೋಟೆ ನವೀನ್ ಬಾಯ್ಸ್ ತಂಡದ ಆಟಗಾರ ಬಾಬು ಒಳಭಾಗದಲ್ಲಿ ಮೊದಲ ಅವಧಿಯ ಆಟ ಆರಂಭ ಆಗಿದೆ. ಪ್ರಮುಖ ಎರಡು ತಂಡಗಳ ಮಧ್ಯೆ ಕದನ ಕುತೂಹಲತೆಗಳ ಮೂಲಕ ಮಧ್ಯರಾತ್ರಿಯ ಚಳಿಯ ನಡುವೆ ಕಾಂಬಿನೇಷನ್ ಟ್ಯಾಕಲ್ ಬರಿತಾ ಇದೆ. ಕಣದಲ್ಲಿ ಸ್ಪಷ್ಟತೆಯ ಪಾದಚಲನೆಯನ್ನು ಬಳಸಿಕೊಳ್ಳುವ ಹಂತಗಳಲ್ಲಿ ಈ ಪಂದ್ಯಾವಳಿಯ ಪ್ರತಿ ಅವಧಿಯ ಆಟವನ್ನು ಗಮನಿಸಿಕೊಳ್ಳಬಹುದಾಗಿದೆ. ಸುಮಂತನ ಮೂಲಕ ದಾಳಿ, ಎರಡು ಬಲಿಷ್ಠ ತಂಡಗಳು ಇದೀಗ ಮುಖಾಮುಖಿಯಾಗಿದೆ. 1-0 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಪ್ರತಿ ದಾಳಿಗಳಲ್ಲಿಯೂ ಕೂಡ ಶ್ರೇಷ್ಠವಾದಂತಹ ಅನುಭವವನ್ನು ತಿಳಿದುಬಲ್ಲಂತಹ ಆಟಗಾರರು ಎರಡು ವಿಭಾಗಗಳಲ್ಲಿ ಗುರುತಿಸಿಕೊಳ್ಳುವಂತಹ ರಣಾಂಗಣದ ಚತುರ ಆಟಗಾರಗಳನ್ನು ಕಾಣಬಹುದಾಗಿದೆ. ಪಂದ್ಯದ ಹಿಡಿತ ಅಲ್ಲಿ ರೈಟ್ ಕಾರ್ನರ್ ವಿಭಾಗದಿಂದ. ಮಿಸ್ಟರ್ ವಿಜಯ್, ನೀವು ನಿನ್ನೆಯಿಂದ ಈ ಪಂದ್ಯಾವಳಿಯಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿದ್ದೀರಾ. ನಿಮಗೆ ಅನಿಸಿಕೆ, ನೀವು ಮಂಗಳೂರಿಂದ ಬಂದು ಈ ಒಂದು ಪಂದ್ಯಾವಳಿಗೆ ವಿಶೇಷ ವೀಕ್ಷಕರ ವಿವರಣೆಯನ್ನು ನೀಡ್ತಾ ಇದ್ದೀರಾ. ನಿಮ್ಮ ಮನದಾಳದ ಅನಿಸಿಕೆಯನ್ನು ನೀವು ಹಂಚ್ಕೊಳ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ಬೇಡ, ಫೈನಲ್ ಅಲ್ಲಿ ಹಂಚ್ಕೊಳ್ಳುವ. ಪಂದ್ಯಕ್ಕೆ ಕಮೆಂಟ್ರಿ ಕಂಟಿನ್ಯೂ ಮಾಡೋಣ ನಾವು. ದಯಾ ಅಂಡ್ ದಾಳಿಯಲ್ಲಿ ಪಂದ್ಯ ಅವಧಿ 2-0 ಮುಂದುವರಿತಾ ಇದೆ. ಈ ಪಂದ್ಯಾವಳಿಯ ಅವಧಿಗಳನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿರುವಂತೆ ವಿಜಯ್ ಹೇಳಿ, ನಿಮ್ಮ ದಯಾನಾಯಕ್ ಏನು ತಿಂತಾರೆ ಅಂತ ನನಗೆ ಸ್ವಲ್ಪ ಹೇಳಬೇಕು. ಅಕ್ಕಿ ಊಟ ಅಷ್ಟೇ. ಅವನಿಗೆ ಏಜ್ ಆಗಿಲ್ಲ, ಜಸ್ಟ್ 20 years ಅಷ್ಟೇ. ಗೊತ್ತು, ಬೆಳೆದಿದ್ದಾನೆ ಅಷ್ಟೇ, ದೊಡ್ಡ ದೇಹ ಆಗಿದೆ ಅಷ್ಟೇ. ನಮ್ಮ ಕಡೆ ಪಲ್ಲದ ಮೂಟೆ ಅಂತಾರೆ, ಆ ರೀತಿ ಇದ್ದಾರೆ, ಪಲ್ಲದ ಮೂಟೆ ರೀತಿ ಇದ್ದಾರೆ ದಯಾನಾಯಕ್. 20 ವರ್ಷದ ಪ್ರಾಯದ ಹುಡುಗ, ಕಬಡ್ಡಿಗೆ ಅಕ್ಷರಶಃ ದೈತ್ಯನಾಗಿ ಬಾಹುಬಲಿಯಾಗಿ ಇಲ್ಲಿ ಮಿಂಚ್ತಾ ಇದ್ದಾನೆ. ಓದಯ್ ಅಪ್ಪ, ಪರ್ಫೆಕ್ಟ್ ಆಗಿರುವಂತ ಪೊಸಿಷನ್ ಅಲ್ಲೇ ಡಿಫೆನ್ಸ್ ಅಲ್ಲಿ ಬರ್ತಾ ಇದೆ. ಆಟದ ರಂಗು ತುಂಬಿಸಬಲ್ಲ ಹೋರಾಟಗಳ ಮೂಲಕ ಕದನ ಕುತೂಹಲತೆಗಳಲ್ಲಿ 2-1 ಕದನ. ಮುಂದಿನ ಪಂದ್ಯಕ್ಕಾಗಿ ಇದಾಗಲೇ ಕರೆಯನ್ನು ರವಾನಿಸಿದವೆ ತಂಡಗಳು. ಸಿದ್ಧತೆಯಲ್ಲಿರಿ. ಸಚಿನ್ ಅವರೇ, ಸಚಿನ್ ರೆಡಿಯಾ? ಬಿದಿರ್ಕೋಟೆ ನವೀನ್ ಬಾಯ್ಸ್ ತಂಡದ ವಿರುದ್ಧವಾಗಿ ಒಳಾಂಗಣದಲ್ಲಿ ಪ್ರತಿ ಸವಾಲುಗಳನ್ನು ಎದುರಿಸಬಲ್ಲಂತ ಸೀನಿಯರ್ ಜೂನಿಯರ್ಗಳ ಸಮ್ಮಿಲಿತ ತಂಡದ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. And again ದಯಾ, ನಿರಂತರವಾಗಿ ದಾಳಿಯನ್ನು ಮಾಡಬಲ್ಲಂತ ಆಟಗಾರ. ಮನ್ನು ಹಾಗೂ ಮ್ಯಾಟಂಗಣದಲ್ಲಿ ಪ್ರತಿ ಪಂದ್ಯಗಳಲ್ಲಿ ಗರ್ಜಿಸಬಲ್ಲಂತ ಯುವ ಆಟಗಾರನಾಗಿ ಸಮಯವನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಕದನ ಕುತೂಹಲತೆಗಳಲ್ಲಿ 2-1 ಪಂದ್ಯ ಮುಂದುವರಿತಾ ಇದೆ. And do what I told right. Do what I ನಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. Again ಸೋನೆಲ್ ಜಾಕೆ ಕಾಂಬಿನೇಷನ್ ಟ್ಯಾಕಲ್ ಬರಿತಾ ಇದೆ. ಈಚ್ ಪಾಯಿಂಟ್. ಸೊ ಎರಡು ತಂಡಗಳಿಗೆ ಸಮಾನ ಅಂಕಗಳನ್ನು ನೀಡ್ತಾ ಇದ್ದಾರೆ.
ತೀರ್ಪುಗಾರರ ತೀರ್ಪಂತೂ ಪರ್ಫೆಕ್ಟ್ ಆಗಿದೆ. ಇಲ್ಲಿ ಪ್ರತಿ ಹೆಜ್ಜೆಗಳನ್ನು ಕೂಡ ಪರಿಪೂರ್ಣವಾಗಿ ಗಮನಿಸಿಕೊಳ್ತಾ ಒಳಭಾಗದಲ್ಲಿ ತೀರ್ಪುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆಟದ ರಂಗು ತುಂಬಿಸಬಲ್ಲಂತಹ ಶ್ರೇಷ್ಠ ಆಟಗಾರಗಳು ಎರಡೂ ವಿಭಾಗದಲ್ಲಿದ್ದಾರೆ. ಸುಮಂತ ವೇಗ ಜಾನುಮೆಯ ಜೊತೆಗೆ ಒಳಭಾಗದಲ್ಲಿ ದಾಳಿ. ಪಂದ್ಯದ ನಿರೀಕ್ಷಿತ ಮೊದಲ ಅವಧಿ 3-2 ಹೋರಾಟವಿದೆ. ಸೂರಜ್ ರೇವಣ್ಣ ತಂಡದ ವಿರುದ್ಧವಾಗಿ ಮುಂದಿನ ಕದನಕ್ಕಾಗಿ ತಂಡಕ್ಕೆ ಅದಾಗಲೇ ಕರೆಕೊಂಡಿದ್ದೇವೆ. ಸುಗ್ಗತನ್ನೂರು ತಂಡದ ಆಟಗಾರಗಳು ಅದನ್ನೇ ಸಿದ್ಧತೆಯಲ್ಲಿದ್ದಾರೆ. ಸಮರ್ಪಕವಾದ ಹಿಡಿತ ಅಲ್ಲಿ ಅಂತರ ಮುಂದುವರಿಸಿಕೊಳ್ಳುತ್ತಾ ಇದೆ ಹೋರಾಟದಲ್ಲಿ. And it is do or die 4-4-2 ಸ್ಪರ್ಧೆಯನ್ನು ಬಳಸಿಕೊಳ್ಳುವಂತಹ ಪಂದ್ಯದ ಆರಂಭದ ಹೆಜ್ಜೆಗಳಲ್ಲಿ ಫ್ಲೇಮಿಂಗ್ ಈಗಲ್ಸ್ ಪಂದ್ಯದಲ್ಲಿದೆ. ಸುಮಂತ ಪ್ರಯತ್ನ ಟಚ್ ಪಾಯಿಂಟ್ಗಾಗಿ ಆದ್ರೆ ಅದ್ಭುತವಾದ ಟ್ಯಾಕಲ್ ಬರಿತಾ ಇದೆ. ಪ್ರತಿ ಹಂತಗಳಲ್ಲಿ ಯಶಸ್ಸಿನ ಆಟವನ್ನು ರೂವಾರಿಗಳಾಗಿ ಬಳಸಿಕೊಳ್ಳುವಂತಹ ಕದನಾಂಗಣದಲ್ಲಿ ಪಂದ್ಯ. Yes, go Babu. Boom boom Babu. 2 points. ಮೆಲ್ಲನೆ ಪಂದ್ಯದಲ್ಲಿ ಅಲ್ಪ ಮುನ್ನಡೆಗೆ ಬರುತ್ತಾ ಇದೆ ನವೀನ್ ಬಾಯ್ಸ್ ಬಿದಿರಕೋಟೆ. ಸೊ 5-4 ಕದನ. ದಯಾ ನಾಯಕ್ ಒಳಭಾಗದಲ್ಲಿ ದಾಯಿಯನ್ನು ಮುಂದುವರಿಸಿಕೊಂಡಿರುವಂತಹ ಆಟಗಾರ. ಜೂನಿಯರ್ ವಿಭಾಗದ ಶ್ರೇಷ್ಠ ಪ್ರತಿಭಾನ್ವಿತ ಈ ಚನ್ನರಾಯಪಟ್ಟಣದ ಕಬಡ್ಡಿಯಲ್ಲಿ ಪ್ರತಿ ಪಂದ್ಯದಲ್ಲಿ ಕೂಡ ತಂಡಕ್ಕೆ ಆಸರಿಯಾಗಿ ಆಡಬಲ್ಲಂತ ಯುವ ಚತುರ. ಪ್ರಬಲವಾದ ದಾಳಿ ದಯಾನ ಮೂಲಕ ತ್ರಿವಳಿ ಅಂಕಗಳು ಸೂಪರ್ ರೈಡ್ ಮೂಲಕ ಮಾಡಿದ ಆಟಗಾರ. 7-5 ಪಂದ್ಯ 2 ಅಂಕಗಳ ಮುನ್ನಡೆಗೆ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಆಟಗಾರಗಳು. ರಕ್ಷಿತ್ ಅವರ ಸಾರಥ್ಯದಲ್ಲಿ ಆಯೋಜನೆಯಾಗಿರುವಂತಹ ಈ ಒಂದು ತಂಡ ಪ್ರಸ್ತುತ 2 ಅಂಕಗಳ ಅಂತರವನ್ನು ಮುನ್ನಡೆಯಲ್ಲಿ ಉಳಿಸಿಕೊಳ್ಳುತ್ತಾ ಇದೆ. ಪ್ರಭುತ್ವದ ಅಂತರ. ಈ ಪಂದ್ಯಾವಳಿಯ ಆಯೋಜಕ ತಂಡದ ಪ್ರಮುಖ ರಕ್ಷಿತ್ ಅವರು ತಂಡವನ್ನ ತನ್ನ ಸಾರಥ್ಯದಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಸ್ವಾರ್ಥಿಕ್ ದಾಳಿಯಲ್ಲಿ 7-5 7-5 ಅಂತರವನ್ನು ಉಳಿಸಿ ಯಾವುದಕ್ಕೆ ಸ್ಪರ್ಧೆ ಮುಂದುವರಿಸಿಕೊಳ್ಳುವಂತಹ ಅವಧಿ 7-5 2 ಅಂಕಗಳ ಅಂತರವಿದೆ. ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಆಟಗಾರಗಳು ಪಂದ್ಯದ ಹಿಡಿತದಲ್ಲಿ ಯಶಸ್ವಿ ಹೋರಾಟಗಳನ್ನು ಕಾಣ್ತಾ ಇದೆ. ನವೀನ್ ಬಾಯ್ಸ್ ಬಿದಿರಕೋಟೆ ತಂಡದ ಬಾಬು. ಪ್ರತಿ ದಾಳಿಗಳಲ್ಲಿ
ಯಬ 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 ಆಹೋ ಯಬ ಚನ್ನರಾಯಪಟ್ಟಣದಲ್ಲಿ ಮಧ್ಯರಾತ್ರಿಯಲ್ಲಿ ಹೆಬ್ಬಾವು ಬಂದಿದೆ. Seven, 6 and do or die. Third right. So it is do or die. Third right only. ಯವಾ ತಡೆಗೋಡ ಡಿಪೆಂಡರ್ಗಳು ಮುನ್ನಡೆ 8-6 ಮತ್ತೆ ದಯಾ ದಾಳಿಯಲ್ಲಿ ದಯಾ ಆಟದಲ್ಲಿ ದಯಾ ಯವಾ ರಣರಂಗಣದಲ್ಲಿ ಹೋರಾಟದ ಕೆಚ್ಚು 8-6 ಯವಾ ದಯಾ 8-6 and it is yes it is ನೋಡಿ ತೀರ್ಪುಗಾರ ಎಷ್ಟು ಪರ್ಫೆಕ್ಷನಿಸ್ಟ್ ಆಗಿದ್ದಾರೆ. ಸೆಕೆಂಡ್ಗಳನ್ನು ಕೂಡ ಕೌಂಟ್ ಮಾಡಿ ದಾಳಿಗಾರನ ಹೊರಗಟ್ತಾರೆ. ಇದು ಕರ್ನಾಟಕ ರಾಜ್ಯ ಅಬಡಿ ಅಮೆಚೂರ್ನ ತೀರ್ಪುಗಾರರು. 8-7 8-7 ಎಸ್ ಅಗೈನ್ 8-7 ಒಂದು ಅಂಕದ ಅಂತರದ ಮೂಲಕವಾಗಿ ಕದನ ಮುಂದುವರಿತಾ ಇದೆ. ಪ್ರಬಲ ಎರಡು ತಂಡಗಳ ಸಾಥನ್ನು ಮುಂದುವರಿಸಿಕೊಂಡಿರುವಂತಹ ಅವಧಿ ಈ ಪಂದ್ಯಾವಳಿಯಲ್ಲಿ ಬಾಬು ನವೀನ್ ಬಾಯ್ಸ್ ಬಿದಿರುಗೋಟೆ ತಂಡದ ಪ್ರಬಲ ಆಟಗಾರ ಮುನ್ನಡೆಯ ಅಂತರವನ್ನು ಹೆಚ್ಚಿಸಿಕೊಳ್ಳುವಂತ ಯೋಜನೆಗಳ ಮೂಲಕ ಮೊದಲ ಅವಧಿಯಲ್ಲಿ ಆಟ 8-7 ಸುಮಂತ್ ಅಗೈನ್ ಸುಂಗದನೂರು ಸೂರಜ್ ರೇವಿನ ತಂಡದ ಆಟಗಾರಗಳು ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯಲ್ಲಿರಿ. ಅದಾಗಲೇ ಮೊದಲ ಅವಧಿಯ ಸ್ಪರ್ಧೆಗಳಲ್ಲಿ ಅಂತ್ಯದ ಸಮಯದಲ್ಲಿ ಪ್ರತಿದಾಳಿಯ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವಂತಹ ಹೆಜ್ಜೆಗಳ ಮೂಲಕ ರಣಾಂಗಣದ ರಣಯ ತಂತ್ರಗಳನ್ನು ಹೆಣೆದುಕೊಳ್ಳುವಂತ ಪ್ರಯತ್ನಗಳ ಮೂಲಕವಾಗಿ ಸ್ಪರ್ಧೆ ಮುಂದುವರಿತಾ ಇದೆ. ಮುನ್ನಡೆಯ ವಿಸ್ತೃತವಾದ ಅವಧಿಗಳ ಮೂಲಕವಾಗಿ ರಣಾಂಗಣ 8-7 ನವೀನ್ ಬಾಯ್ಸ್ ಬಿದಿರುಕೋಟೆ ತಂಡದ ಆಟಗಾರ ಕೆಚ್ಚದೆಯ ಹೋರಾಟವನ್ನು ಪ್ರದರ್ಶಿಸಿಕೊಳ್ಳಬಲ್ಲದ ವಿಶ್ವಾಸದ ಅವಧಿ. ಸ್ಪಷ್ಟತೆಯ ಪಾದಚಲನೆ, ಪರಿಪೂರ್ಣತೆಯ ಹೆಜ್ಜೆಗಳ ಮೂಲಕವಾಗಿ and of course time out. Third right, do or die. So ಮಾಡು ಇಲ್ಲವೇ ಮಡಿ ಅಂಗವನ್ನು ತರಲೇಬೇಕಾದ ಒತ್ತಡದ ಸ್ಥಿತಿಯಲ್ಲಿರುವಂತಹ ಆಟಗಾರ ಮಧ್ಯರಾತ್ರಿಯ ಸಮಯ ವಾಸನನಿಗೆ ಅಲ್ಪ ನಿದ್ದೆ. ಕೂತಲ್ಲೇ ಧ್ಯಾನ ಮಾಡ್ತಾ ಇದ್ದಾರೆ. ಬೋನಸ್ ನೀಡಲಾಗಿದೆ. ಪಂದ್ಯದಲ್ಲಿ 8-8 ಪಂದ್ಯ. ಥರ್ಡ್ ರೈಟ್ and it is do or die. ಮಾಡು ಇಲ್ಲವೇ ಮಡಿ 8-8 ಸಮಬಲದಲ್ಲಿ ಹೋರಾಟ. ಸುಮಂತ ಆಟ ಪಕ್ಕ ಪರ್ಫೆಕ್ಟ್ ಉದಯ್ ದರ್ಶನ್ ಆಟದಲ್ಲಿ ರಂಗೆ ಬಿಸಿಕೊಂಡ ಆಟಗಾರರು.
ಪ್ರತಿ ಹಾದಿಯಲ್ಲಿಯೂ ಕೂಡ 9-8ರಲ್ಲಿ ಬಿದಿರುಕೋಟೆ ನವೀನ್ ಬಾಯ್ಸ್ ಮುನ್ನಡೆಯಲ್ಲಿ. ಒಂದೇ ಒಂದು ಅಂಕದ ಅಂತರದಲ್ಲಿ ಪಂದ್ಯ. ಮೊದಲ ಅವಧಿಯಲ್ಲಿದ್ದಂತ ಈ ಪಂದ್ಯದಲ್ಲಿ ಪ್ರತಿ ಸವಾಲುಗಳನ್ನು ಎದುರಿಸಿಕೊಳ್ಳುವಂತಹ ಹೆಜ್ಜೆಯಲ್ಲಿದೆ. ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ? ರಣಾಂಗಣದ ಉತ್ಸಾಹಗಳನ್ನು ತೆರೆದಿಡಬಲ್ಲಂತ ಯೋಜಿತವಾದ ಕಬಡ್ಡಿಯ ಮೂಲಕ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸುಖತನೂರು ವಿರುದ್ಧವಾಗಿ ಸೂರಜ್ ರೇವಣ್ಣ ತಂಡದ ಆಟಗಾರರು. ಮುಂದಿನ ಹನಾಹನಿಗಾಗಿ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಪಂದ್ಯದ ತರುವಾಯ 9-8ರಲ್ಲಿ ನವೀನ್ ಬಾಯ್ಸ್ ಬಿದಿರುಕೋಟೆ ಮುನ್ನಡೆಯಲ್ಲಿ. And again, Babu, 2 points. Multiple point ಬರ್ತಾ ಇದೆ. ಪುನರ್ವಿಕ ನವೀನ್ ಬಾಯ್ಸ್ ಈ ಪಂದ್ಯದಲ್ಲಿ ಕೆಚ್ಚದೆಯ ಹೋರಾಟವನ್ನು ಉಳಿಸಿಕೊಳ್ಳುವಂತಹ ಹಂತದಲ್ಲಿ ಜಾಕಿ ಪೋನೆತ್ ಯಪ್ಪಪ್ಪ ಸೆಂಟ್ರಲ್ ಲೈನ್ 9 ಇಂಚುಗಳ ಅಂತರ. ಬಹಳಷ್ಟು ಸಮೀಪಕ್ಕೆ ಬಂದಂತಹ ಹೋರಾಟ ಆಗಿತ್ತು. 12 and of course time out for Suraj Ravana Flaming Eagles. ಹನ್ನೆರಡು 8 4 ಅಂಕಗಳ ಅಂತರ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪವನ್ ಶ್ರೀಯ ಪ್ರಯತ್ನ ಮುನ್ನಡೆಯ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ. ಉಳಿದಿರುವ ಸಮಯದಲ್ಲಿ 13-8ರಲ್ಲಿ ಅಂತಿಮ ಆಟಗಾರ ಪವನ್ ಟಿಆರ್. ಬೆದರಿಕೋಟೆ ನವೀನ್ ಬಾಯ್ಸ್ ಪಂದ್ಯದಲ್ಲಿ ಹಿಡಿತವನ್ನು ಸಾಧಿಸಿಕೊಳ್ಳುವ ಯತ್ನದಲ್ಲಿದೆ. ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ವಿರುದ್ಧವಾಗಿ ಪವನ್ ಪ್ರಯತ್ನ ವ್ಯರ್ಥ. ಅಂಕ ಎದುರಾಳಿಗೆ ಬೋನಸ್ ನೀಡಲಾಗಿದೆ. 9-16, 16-9 ಸೆಕೆಂಡುಗಳ ಲೆಕ್ಕಾಚಾರದ ಅವಕಾಶ ಮೊದಲ ಅವಧಿಯಲ್ಲಿ. ಪಂದ್ಯ ಬೆಳೆಸಿಕೊಳ್ಳುವ ನಿರ್ಧಾರಗಳ ಪ್ರಕಟಗೊಳಿಸಿಕೊಂಡಿರುವಂತಹ ಹಂತ ಪ್ರತಿ ದಾಳಿಗಳಲ್ಲಿಯೂ ಕೂಡ ಕಾಣಬಹುದಾಗಿದೆ. ಸಾಫ್ ಟೈಮ್ ಮಧ್ಯಂತರದ ವಿರಾಮ. 16-9ರಲ್ಲಿ ನವೀನ್ ಬಾಯ್ಸ್ ಬೆದರಿಕೋಟೆ ಮುನ್ನಡೆಯಲ್ಲಿದೆ. ಮುಂದಿನ ಪಂದ್ಯ ಸುಂಕತಣ್ಣೂರು ವಿರುದ್ಧ ಡಾಕ್ಟರ್ ಸೂರಜ್ ರೇವಣ್ಣ ಎ. ಎರಡೂ ತಂಡದ ಆಟಗಾರರು ಪಂದ್ಯ ಮುಗಿದ ತಕ್ಷಣ ಅಂಕಣವನ್ನು ಪ್ರವೇಶ ಮಾಡಬೇಕು.
16-9 ಪಂದ್ಯವನ್ನು ಮುಂದುವರಿಸಿಕೊಳ್ಳುವ ಇರಾದೆಯಲ್ಲಿರುವಂತಹ ಆಟಗಾರರು. ಮೊದಲ ಅವಧಿಯ ಬಳಿಕ ಇದೀಗ ದ್ವಿತೀಯ ಅವಧಿಯಲ್ಲಿ ಆಟ. ಹದಿನಾರು 9 ಅಲ್ಪ ಮುನ್ನಡೆಯನ್ನು ಬಳಸಿಕೊಂಡಿರುವಂತಹ ತಂಡ ಬಿದಿರುಕೋಟೆ ನವೀನ್ ಬಾಯ್ಸ್. ಇನ್ನು ಗೆಲುವು ದಾಖಲಿಸಲೇಬೇಕಾಗಿದೆ. ಸೆಮಿಫೈನಲ್ ಹಾದಿಯನ್ನ ಸುಗಮಗೊಳಿಸಿಕೊಳ್ಳಬೇಕಾದ್ರೆ ಆಟದಲ್ಲಿ ಅನುಪಮವಾದ ಹೋರಾಟವನ್ನು ಪ್ರಕಟಗೊಳಿಸಿಕೊಳ್ಳುವಂತಹ ಇರಾದೆಯಲ್ಲಿ ಸ್ಪಷ್ಟ ಹಿಡಿತಗಳ ನಿರ್ದರ್ಶನಗಳ ಮೂಲಕವಾಗಿ ಕದನ ತಪ್ಪಿನ ಪುನರಾವರ್ತನೆ. ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಕಡಿಮೆಗೊಳಿಸಿಕೊಳ್ಳುತ್ತೆ. 16-10 16-10. ಆರು ಅಂಕಗಳ ಅಂತರದಲ್ಲಿ ಪ್ರಸ್ತುತ ಈ ಪಂದ್ಯವನ್ನು ಕಾಣಬಹುದಾಗಿದೆ. ಪ್ರತಿ ಮುನ್ನಡೆಯನ್ನ ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಬಿದಿರುಕೋಟೆಯ ಬಾಬು. ಹದಿನಾರು 10 ನಿರಂತರವಾದಂತಹ ಸ್ಪರ್ಧೆಯ ಅವಕಾಶವನ್ನು ಬಳಸಿಕೊಳ್ಳುವ ಮೂಲಕವಾಗಿ ಪಂದ್ಯದಲ್ಲಿ ಯಬ್ಬ ಎಂತ ಹಿಡಿತಾ ಇದು. ಸ್ಪಷ್ಟತೆಯ ಪಾದಚಲನೆ. 17-10 ಇದು ಥರ್ಡ್ ರ್ಯಾಕ್. 17-10 ಇನ್ ಫೇವರ್ ಆಫ್ ಬಿದಿರುಕೋಟೆ. 17-10 ಅಂಕ ಗಳಿಕೆಯಲ್ಲಿ ಈ ಪಂದ್ಯ 7 ಅಂಕಗಳ ಅಂತರದಲ್ಲಿದೆ ಅಷ್ಟೇ. 15 ನಿಮಿಷಗಳ ದ್ವಿತೀಯ ಅವಧಿಯ ಆರಂಭದ ಅವಧಿಯಲ್ಲಿ ಅಂತರವನ್ನು ಹಿಗ್ಗಿಸಿಕೊಳ್ಳುವ ಪ್ರಯತ್ನ. ಮತ್ತೆ ದಯಾ ಆಕ್ರಮಣದ ಮೂಲಕ ಅಂಕಣದಲ್ಲಿ ಬ್ಯಾಕ್ ಸೇಮ್ ಒಂದೇ ರೀತಿಯ ಟ್ಯಾಕಲ್ಗಳು ಬರಿತಾ ಇದೆ. ಪರ್ಫೆಕ್ಷನಿಸ್ಟ್ ಅನ್ನುವುದನ್ನು ಕಾಣಿಸ್ತಾ ಇದ್ದೇವೆ ಡಿಫೆನ್ಸ್ ನಲ್ಲಿ, ಕಾರ್ನರ್ ನಲ್ಲಿ. 18-11 18-11 ಬ್ಯಾಕ್ ಟು ಬ್ಯಾಕ್ ಅದ್ಭುತವಾದ ಟ್ಯಾಕಲ್ಗಳು ಮುಂದುವರಿತಾ ಇದೆ ಕದನದಲ್ಲಿ. ಸಮರ್ಪಕವಾದ ಹೆಜ್ಜೆಯ ಅನುಭವದ ಆಟದಲ್ಲಿ ಈ ಪಂದ್ಯವನ್ನು ಕಾಣ್ತಾ ಇದ್ದೇವೆ. ಬೋನಸ್ ಅದ್ಭುತವಾದ ಪಾದಚಲನೆ ಸುಮಂತನ ಮುಖೇನ. 18-12 ಅಂತರ 6 ಇಳಿತಾ ಇದೆ. ದ್ವಿತೀಯ ಅವಧಿಯಲ್ಲಿ ಅತ್ಯಂತ ರೋಚಕತೆಯ ಕಬಡ್ಡಿಯ ಅನುಭವವನ್ನು ತೆರೆದಿರಬಲ್ಲಂತ ಪ್ರಬಲ 2 ತಂಡಗಳು ಪರಸ್ಪರ ಸೆಣಸಾಟದಲ್ಲಿ. ಜಾಕಿ ಇದು ಅನುಭವ. 18-13 ದಯಾ ನಾಯಕಗೆ. ದಾಳಿಯಲ್ಲಿ ದಯಾ, ಆಟದಲ್ಲಿ ದಯಾ. ಪರಿಪೂರ್ಣವಾದ ಈ ಬಾರಿ ಮಾತ್ರ ಸೇಮ್ ಅದೇ ರೀತಿಯಲ್ಲಿ ಟ್ಯಾಕಲ್ ಮಾಡುವ ಪ್ರಯತ್ನವಾಗಿತ್ತು. 18-14 ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಳ್ಳುವಂತ ಪ್ರಯತ್ನದಲ್ಲಿ 4 ಅಂಕಗಳ ಅಂತರದಲ್ಲಿದೆ ಈಗ
ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಆಟಗಾರರು 18-14 ನಿರಂತರವಾದ ಹೆಜ್ಜೆಗಳಲ್ಲಿ ಪಂದ್ಯವನ್ನು ಬಳಸಿಕೊಳ್ಳುವ ವಿಶ್ವಾಸದ ಅವಧಿಯಲ್ಲಿ ಮತ್ತೆ ಸುಮಂತ ಬೆದರಿಕೊಂಡ ತಂಡದ ರೈಟ್ ಕಾರ್ನರ್ ನಲ್ಲಿ, ಉದಯ್ ಲೆಫ್ಟ್ ಕಾರ್ನರ್ ನಲ್ಲಿ, ಶಿವ. ಎರಡು ಪ್ರಬಲ ಡಿಫೆಂಡರ್ಗಳ ಮಧ್ಯೆ ಸುಮಂತ ಕಳೆದ ದಾಳಿಯಲ್ಲಿ ಅದ್ಭುತವಾದ ಬೋನಸ್ ನೊಂದಿಗೆ ಮರಳಿದರೆ ಇಲ್ಲಿ ಬೋನಸ್ ಆಫ್ ಆಗಿದೆ. ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಳ್ಳಲೇಬೇಕಾದ ವಿಶ್ವಾಸದ ಹೆಜ್ಜೆಯನ್ನ ಮರಳಿಸಿಕೊಳ್ಳುವ ಹಾದಿಯಲ್ಲಿ Yes, again 18-14 18-14 ಕದನ 4 ಅಂಕಗಳ ಮುನ್ನಡೆಯನ್ನು ಬಳಸಿಕೊಳ್ಳುವ ವಿಶ್ವಾಸದ ಅವಧಿಯಲ್ಲಿ ಪಂದ್ಯದಲ್ಲಿ ಪ್ರತಿ ಹಿಡಿತಗಳನ್ನ ಯಶಸ್ವಿಯಾಗಿ ನಿಭಾಯಿಸಿಕೊಳ್ಳಬಲ್ಲಂತ ಆಟ. ಜಾಕಿ ಅನುಭವಿ ಪುನೀತ್ ದಾಳಿಯಲ್ಲಿ 5 ಡಿಫೆಂಡರ್ಗಳ ಮಧ್ಯೆ ಪರಿಪೂರ್ಣತೆಯ ಆಟವನ್ನು ಗಮನಿಸಿಕೊಳ್ಳುತ್ತಾ ಇದ್ದೇವೆ. ಅನುಭವದ ಆಟದಲ್ಲಿ ವಿಶ್ವಾಸವನ್ನುವಂಥದ್ದು ಸಮರಾಂಗಣದ ಥರ್ಡ್ ರೈಟ್ ಡೂ ಆರ್ ಐ ಲೆಫ್ಟ್ ಕಾರ್ನರ್ ಶ್ರೀ, ರೈಟ್ ಕಾರ್ನರ್ ಸುನಿಲ್. ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ಪರವಾಗಿ ಡಿಫೆಂಡರ್ಗಳ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡೂ ಆರ್ ಡೈ ರೇಡ್. ಜಾಕೆಯಲ್ಲಿ ಸತತ ತಪ್ಪುಗಳ ಅಡ್ವಾನ್ಸ್ ಮತ್ತು ಟ್ಯಾಕಲ್ಗೆ ಪ್ರಯತ್ನ. 19-14 ನಾವು 19-14 third right and it is do or die. 19-14 ಸಮಯವನ್ನ ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಆಟಗಾರ. ರನ್ನಿಂಗ್ ಕಿಕ್ ಮಾಡುವ ಯತ್ನದಲ್ಲಿದ್ರೆ ಶಿವ 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 ಯಬ 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 ಶಿವ. ನವೀನ್ ಬಾಯ್ಸ್ ಬೆದರಕೋಟೆಯ ಡಿಫೆಂಡರ್ ಹಲೋ $20-14 ಸ್ಪರ್ಧೆಯ ಅವಧಿಯಲ್ಲಿ
ಹೋರಾಟದ ನಿರೀಕ್ಷೆಗಳನ್ನು ಬಳಸಿಕೊಳ್ಳುವಂತ ಹಂತಗಳಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ದ್ವಿತೀಯ ಅವಧಿಯ ಆಟಗಳ ಸಮಯ ಕ್ಷೀಣಿಸ್ತಾ ಬರುತ್ತಾ ಇದೆ. ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ನಿಮಿಷಗಳು. ಸುಮಂತ್ ಕೂಡ ಸ್ಥಳೀಯ ಪ್ರತಿಭೆ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭೆ. ಚೆಸ್ಟ್ ನಂಬರ್ 16 ಅಂಕಕ್ಕಾಗಿ ಎದುರಾಳಿ ಅಂಕಣದಲ್ಲಿ ಅರಸಾಹಸವನ್ನು ಪಡ್ತಾ ಅಂಕಕ್ಕಾಗಿ ಅಪೇಕ್ಷಿಸ್ತಾ ಇದ್ದಾನೆ ಯುವ ಕಿಲಾಡಿ. ಎಸ್, ನೇರ ಹೊರದೂಡಲ್ಪಟ್ಟಿದ್ದಾನೆ. ಶಿವು ಹಿಂಬದಿಯಂತೆ ವ್ಯಾಘ್ರನತೆ ಆತರನ್ನ ಬಂಧಿಸ್ಕೊಳ್ತಾ ಇದ್ದಾನೆ. ಅದ್ಭುತವಾದಂಥ ಡಿಫೆಂಡರ್. 21-14 ಪುನರ್ವಿಕ ನವೀನ್ ಬಾಯ್ಸ್ 21 ಅಂಕ ಗಳಿಸ್ಕೊಂಡಿದ್ದಾರೆ. 14 ಅಂಕವನ್ನ ಫ್ಲೇಮಿಂಗ್ ಈಗಲ್ಸ್ ಪಡೆದುಕೊಳ್ತಾ ಇದೆ. 7 ಅಂಕಗಳ ಅಂತರದ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಪಂದ್ಯದ ನಿರ್ಣಾಯಕ ಹಂತದಲ್ಲಿ ಈ 7 ಅಂಕಗಳು ನಿರ್ಣಾಯಕ ಅಂಕಗಳಾಗಿರುತ್ತೆ. ಸ್ವಾರ್ಥಿ ಕೂಡ ಅನುಭವಿ ಕಿಲಾಡಿ, ತಂಡದ ಬೆನ್ನೆಲುಬು ಆಟಗಾರ. ಎಸ್, ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾನೆ ಸ್ವಾರ್ಥಿ ಕೂಡ ಅನುಭವಿ ಕಿಲಾಡಿ. 21-15 6 ಅಂಕಗಳ ಅಂತರ. ಪ್ರಜ್ವಲ್ಗಿದು ಸವಾಲಿನ ದಾಳಿ. Do or die raid. ಈಗಲ್ಸ್ ವಿರುದ್ಧ ಒಂದು ಅಚ್ಚರಿ ಫಲಿತಾಂಶವನ್ನು ನೀಡ್ತಾ ಇದೆ. ಮಾಡು ಇಲ್ಲ. ಲಾಸ್ಟ್ 5 ಮಿನಿಟ್ಸ್. 21-15 6 ಅಂಕಗಳ ಅಂತರ. 5 ನಿಮಿಷಗಳ ಅವಧಿ ಆಟ ಮಾತ್ರ ಬಾಕಿ ಇದೆ. ನಿರ್ಣಾಯಕರ ನಿಶಾನೆ ಹೊರಬಿದ್ದಿದೆ. ಎಸ್, ಜಾರಿ ಬಿದ್ದ ಜಾಣನನ್ನ ಅದ್ಭುತವಾಗಿ ಬಂಧಿಸಿದ್ದಾರೆ. 21-16 ದೈತ್ಯ ಬರ್ತಾ ಇದೆ. ಕಬಡ್ಡಿಯ ದೈತ್ಯ ದಯಾನಾಯಕ್ ದಾಳಿ ವಿಭಾಗದಲ್ಲಿ. ಉದಯ್ ಆತನ ನಿಯಂತ್ರಿಸಿದ ನಿಟ್ಟಿನಲ್ಲಿ ಎದುರೊಳಗೆ ಎದುರೇಟ ನೀಡ್ತಾ ಇದ್ದಾನೆ. ಅದ್ಭುತವಾದ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ತಾ 21-16 5 ಅಂಕಗಳ ಅಂತರ. 4 ನಿಮಿಷ 10 ಸೆಕೆಂಡ್ಗಳ 21-16 ನಿರ್ಣಾಯಕ 4 ನಿಮಿಷಗಳ ಆಟದ ನಿಶಾನೆ ಮುಖ್ಯ ತೀರ್ಪುಗಾರದ ಸಂಪತ್ ಕುಮಾರದ ಹೊರಬೀಳ್ತಾ ಇದೆ. ಈ ಸರಿ ರಾತ್ರಿಯಲ್ಲೂ ಕೂಡ ನಿದ್ರೆಗೆ ಜಾರದೆ ಜಾಗೃತಿ ವಹಿಸಿ ತೀರ್ಪುಗಾರರು ತೀರ್ಮಾನಗಳನ್ನು ನೀಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಕಷ್ಟ ಸಾಧ್ಯವಾದದ್ದು. ಚಿಮ್ಮುಗುಡ ಚಳಿಯನ್ನು ಲೆಕ್ಕಿಸದೆ, ಸುಡುವ ಬಿಸಿಲನ್ನು ಕೂಡ ಲೆಕ್ಕಿಸದೆ ತೀರ್ಪುಗಾರರು ಉತ್ತಮ ನಿರ್ಣಯಗಳನ್ನು ನೀಡ್ತಾ ಇದ್ದಾರೆ. ಸಂಪತ್ ಕುಮಾರ್ ಮುಖ್ಯ ತೀರ್ಪುಗಾರರಾಗಿ, ಮುನೇಗೌಡ ತೀರ್ಪುಗಾರರಾಗಿ, ಮತ್ತೊರ್ವ ತೀರ್ಪುಗಾರರಾಗಿ ಅರುಣ್, ಸಹ ತೀರ್ಪುಗಾರರಾಗಿ ದೊರೆ ಮತ್ತು ದೇವರಾಜು, ಗುಣಿಕೆಗಾರರಾಗಿ ಜಗದೀಶ್, ಸಹ ಗುಣಿಕೆಗಾರರಾಗಿ ಶ್ರೀಮತಿ ನಳಿನಾಕ್ಷಿ, ಶ್ರೀಯುತ ಲೋಕೇಶ್ ಅವರು ಟೈಮರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದಯಾನಾಯಕ್ ಬೋನಸ್ ಇಲ್ಲ. ಒಳನುಗ್ಗಿ ಮುಟ್ಟಲೇ ಬೇಕಾದ ಅನಿವಾರ್ಯತೆ ಅನುಭವಿಸಿದೀಗ ಒಂದು ತಪ್ಪು ಇಲ್ಲಿ ಭರಿಸಲಾಗದನಷ್ಟವಾಗುತ್ತೆ. ಶಿವು ತಂಡದ ಬೆನ್ನೆಲುಬು ಡಿಫೆಂಡರ್ ಅಂಕಣದ ಹೊರಭಾಗದಲ್ಲಿ ಇದ್ದಾನೆ. ನಿಜವಾಗ್ಲೂ ಇದು ಆತಂಕ ಅಂತಾನೆ ಹೇಳ್ಬೋದು. 21-17 4 ಅಂಕಗಳ ಅಂತರ ಇದೀಗ ಸಮೀಪಿಸ್ತಾ ಇದೆ. ಬಾಬು ದಾಳಿ ವಿಭಾಗದಲ್ಲಿ ಎಚ್ಚರಿಕೆ ಆಟಕ್ಕೆ ಮೊರೆ ಹೋಗ್ತಾ ನಿರ್ಣಾಯಕ 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. 4 ಅಂಕಗಳ ಅಂತರ ಇದೀಗ ಸರಿದೂಗಿಸುವ ನಿಟ್ಟಿನಲ್ಲಿ ಬಾಹುಬಲಿ ಒಂದು ಅಂಕವನ್ನ ಗಳಿಸಿಕೊಳ್ತಾ ಇದ್ದಾನೆ. ಬಾಹುಬಲಿ Do or die raid. It is do or die third right. 21-18 in favor of Punarvik and Navin boys.
All again, solo power. Ekangi Pabarana. And against the super tackle is on. खेल अभी बाकी है बाहुबली बल्ली जोರ ಚಪ್ಪಾಳೆ ಆಗಲ್ಲ ಬಿಡಪ್ಪ ಒಂದ್ ತೊಡೆ 50 kg ಇನ್ನೊಂದು ತೊಡೆ 50 kg ಇದೆ ಕಷ್ಟ ಸಾಧ್ಯವಾಗಿದೆ ಬಾಚಕ್ಕೂ ಆಗಲ್ಲ ತಬ್ಬಕ್ಕೂ ಆಗಲ್ಲ ಹೊರಕ್ಕೂ ಆಗಲ್ಲ ಹೊರಲಾರ್ದ ಭಾರ ದಯಾನಾಯಕ್ 21 22 ಇದೀಗ ರೈಡರ್ ಬೋನಸ್ ಪ್ಲಸ್ 1 ಪಾಯಿಂಟ್ ಅನ್ನು ನೀಡಲಾಗ್ತಾ ಇದೆ ಪವನ್ ಹೊರಭಾಗದಲ್ಲಿ Last 2 minutes. Final 2 minutes left. 23-21. Ah. 20. 1 plus 2 3 points. ಇದೀಗ 24-23 ಪಂದ್ಯದ ದಿಕ್ಕು ಬದಲಾಗ್ತಾ ಇದೆ. ಪ್ರಜ್ವಲ್ ಹೇಗಲಿಗಿದು ಒಂದರ್ಥದಲ್ಲಿ ನಿರ್ಣಾಯಕ ದಾಳಿ ಅಂತ ಹೇಳಬಹುದು. ಪವನ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದ ಇತ್ತೀಚೆಗೆ ಮುಕ್ತಾಯಗೊಂಡಂತ ಕರ್ನಾಟಕ ಸ್ಟೇಟ್ ಚಾಂಪಿಯನ್ಶಿಪ್ ನಾಯಕನಾಗಿ ಬೆಂಗಳೂರು ತಂಡವನ್ನು ಗೆಲ್ಲಿಸಿದಂತ ಇದೀಗ ರೈಡರ್ ಈಸ್ ಔಟ್ ಅನ್ನೋ ನಿರ್ಣಯ ಹೊರಬೀಳ್ತಾ ಇದೆ. ಪ್ರಜ್ವಲ್ ಪ್ರಯತ್ನ ಇಲ್ಲಿ ವಿಫಲವಾಗ್ತಾ ಇದೆ. ಹತಾಶನಾಗಿ ಹೊರ ನಡೀತಾ ಇದ್ದಾನೆ. 25-23 ಬಾಹುಬಲಿಯನ್ನ ಕೆಡ್ಡಾಗೆ ಕೆಡುವ ಧೈರ್ಯ ಇದ್ರೆ ಕೆಡಲೇಬೇಕು. ಸೊಂಟದ ಮೇಲೆ ಕೈ ಇಕ್ಕಿದ್ದಾನೆ. ನಿರಾಯಾಸವಾಗಿ ನಿರಾಳವಾಗಿದ್ದಾನೆ ದಯಾ ನಾಯಕ್. Last minute of the match. The final minute of the match. 25-23. Dr. Suraj Revanna Flaming Eagles leading by 2 points. ನಿರ್ಣಾಯಕ ಸಂದರ್ಭ ಇದು. ಒಂದು ಸೂಪರ್ ದಾಳಿ ಬೇಕಾಗಿದೆ. ಬೋನಸ್ ಅಂಕ Bonus दिया गया है. ಅಮೂಲ್ಯ ಅಂಕ ಅಂತ ಹೇಳ್ಬೋದು. ಇಟ್ಸ್ ಗೋಲ್ಡನ್ ಪಾಯಿಂಟ್, ಗೋಲ್ಡನ್ ಬೋನಸ್ ಪಾಯಿಂಟ್. 25-24 ದಯಾ ನಾಯಕ ಈ ಆನೆ ಮರಿಯನ್ನ ಕೆಡವಲೇಬೇಕು. ಎಚ್ಚರಿಕೆ ವಹಿಸ್ತಾ ಇದ್ದಾನೆ. ಬ್ಯಾಕ್ ಲೈನ್ ಹೊರಭಾಗದಲ್ಲಿದ್ದಾನೆ. ಎಚ್ಚರಿಕೆಯ ದಾಳಿ ಮಾಡ್ತಾ ಇದ್ದಾನೆ ದಯಾ ನಾಯಕ್. ಕಬಡ್ಡಿಯ ದೈತ್ಯ ಬಾಹುಬಲಿ. ಎಸ್ ಮತ್ತೊಂದು ಅವಕಾಶ. ತೀರ್ಪುಗಾರರ ನಿಶಾನೆಯಂತೆ ಒಂದು ಕೋರಿಕೆನ ಕೋರಿಕೆ ಮೇರೆಗೆ ವಿರಾಮವನ್ನು ನೀಡಲಾಗ್ತಾ ಇದೆ. ಇದು ಒಂದು ಅರ್ಥದಲ್ಲಿ ಪುನರ್ವಿಕ ನವೀನ್ ಬಾಯ್ಸ್ ತಂಡಕ್ಕಿದ್ದು ಜೂಆ ರೈಡ್ ಅಂತ ಹೇಳ್ಬೋದು. ಒಂದು ಸೂಪರ್ ರೈಡ್, ಸೂಪರ್ ಗೆಲುವನ್ನ ಕೊಡುತ್ತಾ ಕಾದೊಡ್ಬೇಕಾಗಿದೆ. 25-24 ಎಲ್ಲರೊಮ್ಮೆ ಜೋರ ಚಪ್ಪಾಳೆ ಬರಲಿ ಈ ಪಂದ್ಯಕ್ಕೆ. ಚಪ್ಪಾಳೆ ಮಕ್ಕಳ ಆಟಗಾರನ ಹುರಿದುಂಬಿಸೋಣ. 25-24 ಒಂದು ನಿರ್ಣಾಯಕ ದಾಳಿ ಅವಕಾಶ ಲಭಿಸಿದೆ. ಇದೀಗ ಉದಯ್ ದಾಳಿಗಾರನಾಗಿ ಅಂಕಕ್ಕಾಗಿ ಎದುರಾಳಿ ಅಂಕಣದಲ್ಲಿ ಇದೀಗ ರೈಡರ್ ಈಸ್ ವೆಂಟ್ ಔಟ್. ಫ್ಲೇಮಿಂಗ್ ಈಗಲ್ಸ್ ಡಾಕ್ಟರ್ ಸೂರಜ್ ಬಿ ತಂಡ ಗೆದ್ದು ಬೀಗ್ತಾ ಇದೆ. 26 ಪಂದ್ಯದ ಮುಕ್ತಾಯದ ನಿಶಾನೆ ಮುಖ್ಯ ತೀರ್ಪುಗಳಿಂದ ಹೊರಬೀಳ್ತಾ ಇದೆ. ಫ್ಲೇಮಿಂಗ್ ಈಗಲ್ಸ್ ಈ ಪಂದ್ಯವನ್ನು ಗೆದ್ದು ಬೀಗ್ತಾ ಈ ಪಂದ್ಯದಲ್ಲಿ ವಿಜಯಶಾಲಿಗಳಾಗಿ ಸೋಲಿನ ಅಂಚಿನಿಂದ ಪಾರಾಗಿದ್ದಾರೆ. ರಕ್ಷಿತ್ ಖುಷಿಯಾಗಿದ್ದಾರೆ. ತಮ್ಮ ತಂಡ ಉತ್ತಮ ಪ್ರದರ್ಶನ ನೀಡಿದೆ. 26-24 2 ಅಂಕಗಳ ವಿರೋಚಿತ ಗೆಲುವು.